ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಟೈಮ್ ಈಗ 6:15 ಆಗಿದೆ. ಇನ್ನು ನಾವು ಹಾಲು ಕರಿತಾ ಇದ್ವಿ. ನಮ್ಮದು ಹಸುಗಳ ಮನೆ ರೊಟೀನ್ ಬೆಳಗ್ಗೆ ಕ್ಲೋಸ್ ಆಗೋದು 6:20, ಒಂದೊಂದ್ಸತಿ 6:15 ಆ ಥರ. ಇವತ್ತಿನ ಹಾಲು ಕರಿತಾನೆ ಇದ್ದಾರೆ. 365 ದಿವಸನೂ ಹಸುಗಳಿರೋ ಮನೇಲಿ ಪಕ್ಕ ಟೈಮ್ಗೆ ಎದ್ದೊಳ್ಬೇಕು. ಈಗ ಏನಂದರೆ ಅಲಾರಮ್ ಇಟ್ಕೊಂಡಿರ್ತೀವಿ. ನಾವು ಹೇಗೆ ಕರೆಕ್ಟಾಗಿ ಎದ್ದೊಳ್ತೀವಿ ಅಂದರೆ, ನಮಗೂ ಬೆಳಗಿನ ಸಾಯಂಕಾಲವರೆಗೂ ನೀರಲ್ಲಾಡಿ ಸಗಣಿ ಎತ್ತಾಕಿ ಅದಕ್ಕೆ ಹುಲ್ ತಂದು ಎಲ್ಲ ಏನಂದರೆ ಪ್ರತಿ ದಿವಸ ಒಂದೇ ಥರ ಕೆಲಸ ಇರೋದ್ರಿಂದ ಎದ್ದೊಳಗೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಆವಾಗ ಏನು ಮಾಡ್ತೀವಿ ಅಂದರೆ, ಅಲಾರಮ್ ಅಂತ ಒಂದಿರುತ್ತೆ, ಅದು ಎಬ್ಬರಿಸುತ್ತೆ ನಮಗೆ. ನಾವು ಎದ್ದೊಳ್ತೀವಿ ಅಂದರೆ ಖಂಡಿತ ಅದು ಆಗೋದಿಲ್ಲ. ಯಾಕಂದರೆ ನಮ್ಮ ಮನೇಲೂ ಹಾಗೇ ಅಲಾರಮ್ ಇಟ್ಕೊಂಡು ಅಲಾರಮ್ ಹೊಡೆದ್ರೇ ನಾನು ಎದ್ದೊಳಕ್ಕಾಗೋದು. ಸಡನ್ನಾಗಿ ಎದ್ದೊಳ್ಬಾರ್ದಂತೆ. ನಾವು ಸ್ವಲ್ಪ ಎಚ್ಚರಿಕೆ ಆಯಿತಾ ಹಾಗೆ ಹೀಗೆ ತಿರುಗಿಕೊಂಡು ಒಂದು 2 ಮಿನಿಟ್ಸ್ ಹಂಗೆ ತಿಳ್ಕೊಂಡು ನಾವು ಎದ್ದೊಳ್ಬೇಕಂತೆ. ಸಡನ್ನಾಗಿ ಎದ್ದು ಕೂತ್ಕೊಬಾರ್ದಂತೆ, ಗೊತ್ತಿಲ್ಲ ಹಂಗಂತ ಅಂತಾರೆ. ಸೊ ಹಾಗೆ ನಾನು ಸಹ ಎದ್ದು ಕೆಲಸ ಎಲ್ಲ ಮುಗಿಸಿ ಬರ್ತೀನಿ. ಅವ್ರು ಹಾಲು ಕರ್ಕೊತಾರೆ. ಸೊ ಅವ್ರು ಹಾಲು ತಂದು ಕೊಟ್ಟಾದಮೇಲೆ ನೆಕ್ಸ್ಟ್ ನಾನು ಕಾಫಿ ಇಟ್ಟು ಗಗನ ನೆಬ್ಬಿಸಿ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಬ್ರೇಕ್ಫಾಸ್ಟ್ನ ಶುರು ಮಾಡ್ತೀನಿ ಅಂತಲೇ ಹೇಳ್ಬೋದು. ಸೊ ಕೆಲವೊಂದು ಸತಿ ನಾನು ಯೋಚನೆ ಮಾಡ್ತೀನಿ, ಬೆಂಗಳೂರಲ್ಲಿದ್ದಾಗ ನಾನು 8 ಗಂಟೆ 9 ಗಂಟೆಗೆ ಎದ್ದೊಳ್ತಾ ಇದ್ದೆ. ಯಾಕಂದರೆ ನೈಟು ನಾನು ಅಷ್ಟೇ ಲೇಟಾಗೂ ಮಲ್ಕೊತಾ ಇದ್ದೆ. ಸೊ ಈಗ ನಮ್ಮ ಹಳ್ಳಿ ಜೀವನ ನೋಡಿದ್ಮೇಲೆ ಹಳ್ಳಿ ಕಡೆ ನಾವು ಇಷ್ಟು ಬೇಗ ಎದ್ದೊಳುವಾಗ ಕೆಲವೊಂದು ಸತಿ ಅವೆಲ್ಲ ಜ್ಞಾಪನಗಳು ಬಂದ್ಬಿಡುತ್ತೆ. ಅಷ್ಟು ಲೇಟಾಗಿ ಎದ್ದೊಳ್ತಾ ಇದೆ ಅಂದರೆ ಅಲ್ಲಿನ ಥರ ಕೆಲಸ ಇದೆ, ಇಲ್ಲಿನ ಥರ ಕೆಲಸ ಇದೆ ಅಂತ ಹೇಳ್ಬೋದು. ಇದು ಬೆಸ್ಟ್ ಅಂತ ಅನಿಸುತ್ತೆ. ಯಾವಾಗಲೂ ಹೆಣ್ಮಕ್ಳು ಬೇಗ ಎದ್ದು ಏನು ಕೆಲಸ ಏನು ಕಾರ್ಯ ಇದೆಯೋ ಅದನ್ನೆಲ್ಲ ನೋಡಬೇಕಲ್ವ. ಸೊ ನನಗಿದೇ ಇಷ್ಟ ಅಂತ ಅನಿಸುತ್ತೆ ಒಂದು ಕಡೆ. ಸೊ ಇವತ್ತು ಗಗನಾಗೆ ಸೋಯಾಬೀನ್ ಪಲಾವ್ ಬೇಕು ಅಂತ ಅಂದ್ಬಿಟ್ಟು, ಅವಳು ಏನಂದರೆ ಸೋಯಾಬೀನ್ ಅಂದರೆ ಇಷ್ಟ, ಅವಳಿಗೇನೋ ಅಂತ ನಾನ್ ವೆಜ್ ತಿಂದಂಗಿರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರದಿಂದ ಇವತ್ತು ಸೋಯಾಬೀನ್ ಪಲಾವ್ ಮಾಡ್ತಾಯಿದ್ದೀನಿ. ಏನೋ ವಾಟ್ ತುಂಬ ತಿಂದರೆ ಸಾಕಪ್ಪ ಮಕ್ಕಳು, ಏನೋ ಒಂದು ಅವ್ರು ಕೇಳಿದ್ದನ್ನೇ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು, ಯಾಕಂದರೆ ಗಗನಾಗ ಒಬ್ಳಿಗೆ ಬ್ರೇಕ್ಫಾಸ್ಟು ಈಗ ಕವನಾಗಿಲ್ಲ, ಕವನದೆಲ್ಲ ಮುಗೀತು, ನೆಕ್ಸ್ಟ್ ನೋಡಬೇಕು ಅವಳದು. ಸೊ ಅವಳಿಗೆ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಟ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ಏನಂದರೆ ಅವ್ರ ಕ್ಲಾಸ್ ಟೀಚರು ತುಂಬ ಒಳ್ಳೆಯವ್ರು ಸಿಕ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅವ್ರು ಕೇರಿಂಗ್ ತೊಗೊತಾರೆ ಅಂದರೆ, ಅವರು ಹೇಗೆ ಅಂತಂದರೆ, ಗಗನ ಫಸ್ಟ್ ಡೇ ಏನು ಮಾಡಿದ್ಲಂತೆ, ಊಟ ಸ್ವಲ್ಪ ಬಿಟ್ಬಿಟ್ಟಿದ್ಲಂತೆ, ಅದನ್ನು ತೋರಿಸಿ ಬಾಕ್ಸ್ ಕ್ಲೋಸ್ ಮಾಡಿ ಕೂತ್ಕೊಬೇಕಂತೆ. ಸೊ ಇವಳೇನು ಮಾಡಿಬಿಟ್ಟಾಳು, ತಿಂದ್ಬಿಟ್ಟು ಒಂದು ಸ್ವಲ್ಪ ಬಿಟ್ಟಿದ್ದಾಳೆ. ಅವ್ರು ಏನು ಮಾಡೋರೆ ನೋಡಿಬಿಟ್ಟು ಆಚೆ ಕೂರಿಸಿ ತಿನ್ನಿಸಿ ಪುನಃ ಒಳಗಡೆ ಕರ್ಕೊಂಡಿದ್ದಾರೆ. ಅವ್ರು ತುಂಬ ಕಂಡೀಷನ್ ಅಂತೆ. ಹೇಗೆ ಅಂತಂದರೆ, ಇಡ್ಲಿ ಆದರೆ ಇಷ್ಟೇ ತರಬೇಕು, ಚಪಾತಿ ಇಷ್ಟೇ ತರಬೇಕು, ರೈಸ್ ಇಷ್ಟೇ ತರಬೇಕು, ನೀರು ಇಷ್ಟೇ ಕುಡಿಬೇಕು ಅಂತ ಹೇಳ್ತಾರಂತೆ ಮಕ್ಕಳಿಗೆ. ಸೊ ಕೆಲವೊಂದು ಟೀಚರ್ಸು ಇರ್ತಾರೆ ಈ ಥರ ಮಕ್ಕಳ ಬಗ್ಗೆ ಜಾಸ್ತಿ ಕೇರಿಂಗ್ ತೊಗೊಳೋ ಅಂಥವ್ರು. ಕೆಲವೊಂದು ಟೀಚರ್ಸು ಪಾಪ ಅವ್ರ ಕರ್ತವ್ಯ, ಅವರು ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅಂದರೆ ಎಷ್ಟು ಅವರು ಇದೆಯೋ ಅಷ್ಟು ಮಾಡ್ತಾರೆ. ಇವ್ರು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಿದ್ದಾರಲ್ವ. ಈ ವರ್ಷ ಕ್ಲಾಸ್ ಟೀಚರು ಬೆಸ್ಟ್ ಕ್ಲಾಸ್ ಟೀಚರ್ ಅಂತ ನನಗನ್ನಿಸ್ತು. ಪ್ರತಿ ದಿವಸ ಅವಳು ಬಂದಾಗ ಏನು ಹೇಳಲ್ಲ, ಮ್ಯಾಮ್ ಹಿಂಗಂದ್ರು, ಮ್ಯಾಮ್ ಹಂಗಂದ್ರು, ಊಟದ ಇಷ್ಟದಲ್ಲಿ ಇಷ್ಟೇ ತರಬೇಕು ಅಷ್ಟೇ ತರಬೇಕು ಅಂತ ಹೇಳ್ತಾರಮ್ಮ, ನೀನು ಇಷ್ಟೇ ಹಾಕು ನನ್ನ ಬಾಕ್ಸ್ಗೆ, ನಾನು ತಿನ್ನಲೇಬೇಕು ಅಲ್ಲಿ ಅಂತಾಳೆ. ನನಗೆ ಅದೊಂದು ಖುಷಿ, ಹೆಂಗೋ ತಿಂತಾಳಲ್ಲ ಅಂತ ಅಂದ್ಬಿಟ್ಟು. ಈಗಿನ ಕಾಲದಲ್ಲಿ ಮಕ್ಕಳು ಹೇಗೆ ಅಂದರೆ ಬರೀ ಆಟದ ಕಡೆ ಗಮನ, ಫೋನ್ ಕಡೆ ಗಮನ, ಊಟದ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕಮ್ಮಿ ಅಲ್ವಾ. ಸೊ ಅದಕ್ಕೋಸ್ಕರದಿಂದ ನನಗೆ ಖುಷಿಯಾಗುತ್ತೆ ಈ ರೀತಿ ಹೊಟ್ಟೆ ತುಂಬ ತಿಂತಾಳಲ್ಲ ಅಂದ್ಬಿಟ್ಟು ಸೋಯಾಬೀನ್ ಪಲಾವ್ ಮಾಡಿಕೊಟ್ಬಿಡ್ತೀನಿ ನಾನು. ಯಾಕಂದರೆ ನಮ್ಮ ಮನೇಲಿ ಸೋಯಾಬೀನ್ ತಿನ್ನೋದು ನಾನು, ಅವಳು, ಕವನ 3 ಜನ ಅಷ್ಟೇ ಇಷ್ಟಪಟ್ಟು ತಿನ್ನೋದು. ಹಸ್ಬೆಂಡ್ ತಿನ್ನೋದಿಲ್ಲ, ಅವ್ರಿಗೆ ಇವೆಲ್ಲ ಇಷ್ಟನೇ ಆಗಲ್ಲ. ನಮ್ಮ ಹಳ್ಳಿಗಳ ಕಡೆಲ್ಲ ಏನು ಗೊತ್ತು, ಗೊಜ್ಜು ಅನ್ನ, ನಮ್ಮ ಕಡೆ ಎಲ್ಲ ಊರುಗೊಜ್ಜು ಅಂತ ಮಾಡ್ತಾರೆ, ಅದು ಫೇಮಸ್ಸು. ಹುಣ್ಸೆಹಣ್ಣು ಗೊಜ್ಜು ಅನ್ನ ಅಂತಾರೆ, ಅದು ಫೇಮಸ್ಸು. ಈ ಥರ ರೈಸ್ ಐಟಮಲ್ಲಿ ಮಾಡಿಕೊಟ್ಟಾಗ ತಿಂತಾರೆ. ಈ ಸೋಯಾಬೀನೆಲ್ಲ ಹಾಕಿ ಮಾಡಿಕೊಟ್ರೆ ಖಂಡಿತ ತಿನ್ನೋದಿಲ್ಲ. ಇದು ಅವರು ಒಂದು ದಿವಸನೂ ಇದನ್ನು ಬಾಯಿಗಿಟ್ಟಿಲ್ಲ ಆ ಥರ. ನಮಗಿವೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ನಮ್ಗೆ ಇಷ್ಟ ಆಗಿದ್ದು ನಾನು ಏನು ಮಾಡ್ತೀನಿ, ನಾನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಇಟ್ಟಿರ್ತೀನಿ. ನಾನು ಯಾವಾಗ ಆದಾಗ ತಿನ್ಕೊತೀನಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು. ಆ ಥರ ಅಂದರೆ ಕೇಳಿ ಮಾಡ್ತೀನಿ ಅದಕ್ಕೋಸ್ಕರದಿಂದ.
ಸೊ ಅಲ್ಲಿ ಕುಕ್ಕರೆಲ್ಲ ಇಟ್ಟು ಎಲ್ಲ ಮುಗಿಸ್ದೆ. ಬ್ರೇಕ್ಫಾಸ್ಟ್ಗೂ ಸಿಕ್ಕಾಪಟ್ಟೆ ಪಾತ್ರೆ ಇತ್ತು. ನೈಟು ನಾನು ಪಾತ್ರೆ ತೊಳೆಯೋಕ್ಕಾಗಿಲ್ಲ, ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡ್ಕೊಂಡು ಕೂತಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಯಾಕೋ ಟಯರ್ಡ್ ಅನ್ನಿಸ್ತು. ಸೊ ಅಡುಗೆ ಮನೇನು ಕ್ಲೀನ್ ಮಾಡಿಲ್ಲ, ಬೆಳಗ್ಗೆ ಮಾಡ್ಕೊಡೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಈಗೆಲ್ಲ ವಾಶ್ ಮಾಡಿ ಎಲ್ಲ ಮುಗಿಸಿ ಕಿಚನೆಲ್ಲ ಕ್ಲೀನ್ ಮಾಡಾಯಿತು. ಬಾಕ್ಸು ಎಲ್ಲ ತೊಳೆದು ಇಟ್ಟಿದ್ದೀನಿ, ಅದು ಹಾರಕ್ಕೆ ಇಟ್ಟಿದ್ದೀನಿ, ಹಾಗೆ ಇಡಬಾರ್ದು ಅಂತ. ಸೊ ರಾತ್ರಿ ಸ್ವಲ್ಪ ರಸಮ್ ಮಾಡಿದೆ, ಅದು ಬಿಸಿ ಮಾಡಿಟ್ಟಿದೆ. ಇನ್ನೊಂದು ಚೂರು ಹಾಲಿತ್ತು ಕಾಯಿಸಿಲ್ಲ, ಅದು ನನಗೆ ಫ್ರಿಜ್ಗೆ ಇಡೋಣ ಅಂತ ಅಂದ್ಬಿಟ್ಟು. ಸೊ ಈಗ ಅಷ್ಟೊತ್ತಿಗೆ ಪಲಾವು ಸಹ ಆಯಿತು, ಸೋಯಾಬೀನ್ ಪಲಾವು ಕಲಸಿ ಗಗನಕ್ಕೆ ತಿನ್ನಿಸಿ ಕಳಿಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನನಗೇನಂದ್ರೆ ಇನ್ನೂ ರೆಡಿ ಆಗ್ತಾಯಿದ್ದಾಳೆ, ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಅಲ್ಲಿ. ಸೊ ತಿಂತಾಯಿಲ್ಲ, ಇನ್ನು ಖರ್ಚಿಪ್ ಫೋನ್ ಮಾಡ್ಕೊಳೋದು, ಹಂಗೆ ತಿರ್ಗೋದು ಹಿಂಗೆ ತಿರ್ಗೋದು. ಸ್ವಲ್ಪ ಮನ್ಸಿಗೆ ಕಷ್ಟ, ಬೆಳಗ್ಗೆ ಹೊತ್ತು ತಿನ್ನಬೇಕು ಅಂದರೆ ಇಷ್ಟಪಟ್ಟು ಮಾಡಿಸ್ಕೊತಾಳೆ, ಆದರೂ ಒಂದು ಸ್ವಲ್ಪ ಕಷ್ಟ ತೊಗೊತಾಳೆ ಅಂತ ಹೇಳ್ಬೋದು. ಡ್ರೆಸ್ನ ತರಿಸಿದ್ದೆ ನಾನು. ಆ್ಯಕ್ಚುಲಿ ಈ ಥರ ಡ್ರೆಸ್ಸು ನನ್ನ ಹತ್ರ ಹಿಂದಿನ ವೀಡಿಯೋದಲ್ಲಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು, ಬ್ಲೂ ಕಲರ್, ಹೋದ ವರ್ಷ ಬರ್ಡೇಗೆ ಅಂತ ತೊಗೊಂಡಿದ್ದೆ ಆ ಡ್ರೆಸ್ಸು. ಅದಕ್ಕೆ ಹಿಂದಿನ ವರ್ಷದಲ್ಲಿ ಒಂದು ಡ್ರೆಸ್ ತೊಗೊಂಡಿದ್ದೆ, ಅದು ಡಿಸ್ಟೆಂಪರ್ ಕಲರ್, ಸಖತ್ತಾಗಿದೆ. ಅದನ್ನು ಅದು ಅಮ್ಮ ಮನೆಗೆ ಬಿಟ್ಬಿಟ್ಟಿದ್ದೀನಿ. ಸೊ ಅದೇ ಥರದ್ದು ಇದು ಒಂದು ಪಿಂಕ್ ಕಲರ್ ತರಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ನನಗೆ ಹೇಗೆ ಅಂದರೆ ಪಿಂಕು ಮತ್ತು ಪರ್ಪಲ್ಲು ಬ್ಲೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡು, ಮತ್ತು ಬ್ಲ್ಯಾಕ್ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇದರಲ್ಲಿ ಬ್ಲ್ಯಾಕು ನನಗೆ ಸಿಕ್ಕಿಲ್ಲ, ಸೊ ಅದಕ್ಕೆ ಪಿಂಕ್ ತೊಗೊಂಡೆ. ಬಟರ್ಫ್ಲೈ ಸ್ಲೀವ್ ಇದೆ, ಮತ್ತು ಇದು ಫುಲ್ ಅಂಬ್ರೆಲಾ ಬರುತ್ತೆ, ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಅನಿಸುತ್ತೆ ಈ ಥರ ಡ್ರೆಸ್ಸಸ್ನೆಲ್ಲ ವೇರ್ ಮಾಡಿದಾಗ. ಮತ್ತು ಇಲ್ಲಿ ಟೈಮಿಂಗ್ ಇದೆ. ಸೊ ಇದು ತೊಗೊಂಡಿದ್ದು ನಾನು. ಈ ಡ್ರೆಸ್ಸು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ, ಮೀಶೋರು ಇದೆ, ಇಸ್ಟೋರು ಇದೆ ತಂದು. ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಆಫರ್ ರೇಟ್ ಥರ ತೊಗೊಂಡೆ. ಅದೊಂದು 380 or 400 ಸಿಕ್ಕಿದ್ದು ಡ್ರೆಸ್ಸು. ನಾನು ಸ್ಟಿಚ್ ಮಾಡ್ತೀನಿ ಅಂತ ಅಂದ್ರೂ ನಾನು ಈ ಥರ ಡ್ರೆಸ್ನ ಸ್ಟಿಚ್ ಮಾಡೋದಕ್ಕೆ ನಾನು ಆಲ್ಮೋಸ್ಟ್ ಒಂದು 800 to 900 rupees ಚಾರ್ಜ್ ಮಾಡ್ತೀನಿ. ಯಾಕಂದರೆ ನಾನು ಕಾಟನ್ ಲೈನಿಂಗ್ ಹಾಕ್ತೀನಿ, ಇವರು ಒಂಥರ ಸ್ಯಾಟಿನ್ ಥರದ್ದು ಹಾಕಿದ್ದಾರೆ, ಒಂಥರ ಪಾಲಿಸ್ಟರ್ ಥರದ್ದು ಹಾಕಿದ್ದಾರೆ. ಬಟ್ ಇದು ಕ್ವಾಲಿಟಿ ಚೆನ್ನಾಗಿದೆ, ನಾನು ನೋಡಿ ತಕ್ಕ ನೋಡಿಕೊಂಡೆ. ಪಾಲಿಸ್ಟರಲ್ಲಿ 2 ಥರ ಬರುತ್ತೆ, ಒಂದು ಕಮ್ಮಿ ಬೆಲೆದು ಬರುತ್ತೆ, ಇದೊಂದು ಸ್ವಲ್ಪ ಕಾಸ್ಟ್ಲಿ ಇದೆ ಅನ್ಸುತ್ತೆ, ತುಂಬ ಚೆನ್ನಾಗಿದೆ. ಈ ಥರ ಫ್ರಿಲ್ ಕೊಟ್ಟು ಇವಾಗ ಏನಾಗುತ್ತೆ ಅಂದರೆ, ಇಲ್ಲ ಅಂದ್ರೂ ಲೈನಿಂಗ್ ಒಂದು 2.5 meters ಬೇಕಾಗುತ್ತೆ. ಸೊ ಈಗ ನಾನು ವೈಟ್ ಸೀರೆ ಎತ್ತಿಟ್ಕೊಂಡಿದ್ದೀನಿ ಅತ್ತೆದು, ಅದರಲ್ಲಿ ಈ ಥರದ್ದು ಒಂದು ಡ್ರೆಸ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಲೈನಿಂಗು ತಂದಿಟ್ಟಿದ್ದೀನಿ. ಕಾಟನ್ ಹಾಕಿ ಹೊಲಿಯುವಾಗ ಏನಂದರೆ ತುಂಬ ಚೆನ್ನಾಗಿ ಕೂತ್ಕೊಳುತ್ತೆ. ಸೊ ಅದು ಸ್ಟಿಚ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೆ ಸ್ಲೀವ್ಗೆ ನಾನು ನೆಟ್ ತರಬೇಕು ಅಂದ್ಕೊಂಡಿದ್ದೀನಿ. ತಂದಾದಮೇಲೆ ಡ್ರೆಸ್ ಕಟ್ಟಿಂಗ್ ಮಾಡುವಾಗ ಮತ್ತು ಸ್ಟಿಚ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಈ ಡ್ರೆಸ್ ತೊಗೊಂಡಿದೆ, ನೋಡೋಣ ಬರ್ಡೇಗೆ ಹಾಕ್ಕೊಡ್ತೀನೋ ಇಲ್ಲ ಅದಕ್ಕೆ ಮುಂಚೆನೇ ಹಾಕ್ಕೊತೀನಿ. ನಮಗೆ ಹೇಗೆ ಅಂದರೆ ಹೆಣ್ಮಕ್ಳಿಗೆ ಯಾವ್ದಾದ್ರು ಹೊಸ ಡ್ರೆಸ್ ಇದ್ದರೆ ಅದನ್ನು ವೇರ್ ಮಾಡಿಬಿಡಬೇಕು. ಸೊ ನಾನು ಅದೇ ಥರನೇ ಒಂದು ಡ್ರೆಸ್ ಇತ್ತು ಅಂದರೆ ಅದನ್ನು ವೇರ್ ಮಾಡಿಬಿಡಬೇಕು, ಇಟ್ಕೊಳೋಕೆ ಇಷ್ಟಪಡೋದಿಲ್ಲ. ಸುಮ್ಮನೆ ಅಲ್ಲಿ ಇಟ್ಕೊಂಡು ಏನು ಮಾಡೋದು ಅಲ್ವಾ, ಅದಕ್ಕೋಸ್ಕರದಿಂದ. ಸೊ ಇದು ಒಂದು ಡ್ರೆಸ್ ತೊಗೊಂಡಿದೆ. ಸೊ ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡೆ. ಸೊ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.